ಗೃಹ ಮಂತ್ರಿಗಳು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಸರ್ಕಾರವೂ ಕೂಡ ಸೀರಿಯಸ್ ಆಗಿ ತಗೊಂಡಿದೆ. ಬಟ್ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಏನೋ ಅನ್ಸಲ್ಲ. ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅದೇ ಕಾಡುತ್ತೆ. ಈಗ ಉನ್ನತ ಅಧಿಕಾರಿಗಳು ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಪದೇ ಪದೇ ಈ ವಿಚಾರ ಆಚೆ ಬರ್ತಾ ಇದ್ದಾಗಲೂ ಬರೀ ಕೆಳ ಹಂತದ ಅಧಿಕಾರಿಗಳು ಮಾತ್ರ ನಿಮ್ಮ ಟಾರ್ಗೆಟ್. ರಾಜ್ಯಾತಿಥ್ಯ ವಿಚಾರದಲ್ಲಿ ಮೇಲಾಧಿಕಾರಿಗಳಿಗೆ ಹೊಣೆಗಾರಿಕೆ ಇಲ್ವಾ? ಹಾಗಿದ್ದಾಗ ಜೈಲು ಸೂಪ್ರಿಡೆಂಟ್, ಜೈಲು ASP ಜವಾಬ್ದಾರಿ ಏನು? ಹಾಗಿದ್ದಾಗ ಕಾರಾಗೃಹ DGPಯ ಜವಾಬ್ದಾರಿ ಏನು? ಮೇಲಾಧಿಕಾರಿಗಳ ಮೇಲೆ ಕ್ರಮ ಯಾವಾಗ? ಪ್ರತಿ ಬಾರಿಯೂ ಕೂಡ ಪರಪ್ಪನಗ್ರಹಾರ ವಿಚಾರದಲ್ಲಿ ಈ ತರ ಆಚೆ ಬಂದಾಗ ಕೆಳ ಹಂತದಲ್ಲಿರುವಂತಹ ಅಧಿಕಾರಿಗಳನ್ನ ಬಲಿಪಶು ಮಾಡಿಬಿಡೋದು, ಆಮೇಲೆ ಮುಗೀತು. ನಿಮ್ದು ನ್ಯಾಯಾನ ಅಂತ ಈಗ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಸಾರ್ವಜನಿಕರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ. ಸಣ್ಣವ್ರನ್ನ ಬಲಿಪಶು ಮಾಡಿ ಇಟ್ಬಿಡೋದು, ಅವ್ರನ್ನ ಸಸ್ಪೆಂಡ್ ಮಾಡಿ ಇಟ್ಬಿಡೋದು. ಆದರೆ ಉನ್ನತ ಅಧಿಕಾರಿಗಳು ಮಾತ್ರ ಆರಾಮಾಗಿರ್ತಾರೆ. ಅವ್ರನ್ನ ಇನ್ನೊಂದರಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡ್ತಾ ಇರ್ತೀರ. ಅವರಿಗೆ ಸಸ್ಪೆಂಡ್ ಅನ್ನೋದು ಇಲ್ವಾ? ಇದು ನ್ಯಾಯಾನ ಅಂತ ಈಗ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಕೇಳುತ್ತಾ ಇದ್ದಾರೆ. ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಳೋದಾದ್ರೆ ದೊಡ್ಡವ್ರ ಮೇಲೂ ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಬರೀ ಕೆಳ ಹಂತದ ಅಧಿಕಾರಿಗಳು ಮಾತ್ರ ಟಾರ್ಗೆಟ್ ಮಾಡಿಬಿಟ್ಟು ಮುಗಿದೋಯ್ತು ಅನ್ನೋ ಮಟ್ಟಕ್ಕೆ ಯಾಕೆ ಹೋಗ್ತೀರಾ? ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆಗಳು ಈಗ ಸಾಲಾಗಿರೋದು ಒಂದೇ. ಪ್ರತಿ ಬಾರಿಯೂ ಕೂಡ ಇಂತಹ ಆರೋಪಗಳು ಬಂದಾಗ, ಇಂಥದ್ದೇನಾದ್ರೂ ಬೆಳಕಿಗೆ ಬಂದಾಗ ಕೆಳ ಹಂತದಲ್ಲಿರುವಂಥವ್ರನ್ನ ಬಲಿಕ ಬಕ್ರ ಮಾಡಿ ಸಸ್ಪೆಂಡ್ ಮಾಡಿ ಇಟ್ಬಿಡೋದು. ಮೇಲ್ಗಡೆಗಿರುವಂಥ ಅಧಿಕಾರಿಗಳು ಅವ್ರ ಪಾಡಿಗೆ ಅವ್ರು ಆರಾಮಾಗಿರ್ತಾರೆ. ಅವ್ರಿಗೇನಾದ್ರೂ ಪನಿಷ್ಮೆಂಟು ಅಂತಂದ್ರೆ ವರ್ಗಾವಣೆಯ ಪನಿಷ್ಮೆಂಟು. ಇದಿಷ್ಟೇ ಫಿಕ್ಸು ಅನ್ನೋದು ಜನರ ಮೈಂಡ್ ಸೆಟ್ ಅಲ್ಲೂ ಬಂದ್ಬಿಟ್ಟಿದೆ. ಈಗ ಅದನ್ನೇ ಕೇಳ್ತಾ ಇದ್ದಾರೆ, ಮತ್ತು ಅದನ್ನೇ ಮುಂದುವರಿಸ್ಬಿಟ್ರ ಇವರು ಅಂತ ಹೇಳಿ. ಅರುಣ್, ಖಂಡಿತವಾಗಿ ಕೂಡ ಸರ್ಕಾರ ಮಟ್ಟದಲ್ಲಿ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳು ಕೂಡ ಒಂದು ರೀತಿಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರದರ್ಶನ ಮಾಡ್ತಾರೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯ ಒಂದು ಕ್ರಮ ಏನಿದೆ ಅದು ಜಾಸ್ತಿ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ಜೈಲಿನ ಅವ್ಯವಸ್ಥೆಯಲ್ಲಿರ್ತಕ್ಕಂಥ ಲೋಪದೋಷಗಳು ಕಂಡುಬಂಥ ಸಂದರ್ಭದಲ್ಲಿ ಮೊದಲು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುವಂಥದ್ದು, ಸಸ್ಪೆಂಡ್ ಆಗುವಂಥದ್ದು ಕೆಳ ಹಂತದ ಅಧಿಕಾರಿಗಳೇ. ಹಾಗಾಗಿ ಕೆಳ ಹಂತದ ಒಂದು ಸಿಬ್ಬಂದಿಯೇ ಕೂಡ ಒಂದು ರೀತಿಯಲ್ಲಿ ಅದರ ಬಿಸಿ ತಟ್ಟುತ್ತೆ. ಆದರೆ ಮೇಲಿನವ್ರಿಗೆ ಯಾರಿಗೂ ಕೂಡ ಜವಾಬ್ದಾರಿನೇ ಇರೋದಿಲ್ವಾ? ಯಾಕೆಂದರೆ ಜೈಲು ಯಾರ ಅಧೀನದಲ್ಲಿ ಬರುತ್ತೆ, ಯಾರು ಅದರ ಹೊಣೆಗಾರಿಕೆಯನ್ನು ಒತ್ಕೋಬೇಕು ಅಂದರೆ DGಗೆ ಯಾವುದೇ ರೀತಿಯ ಹೊಣೆಗಾರಿಕೆ ಇಲ್ವಾ? ಜೊತೆಗೆ ಜೈಲಿನ ಆ ಒಂದು ಸೂಪರಿಂಟೆಂಟ್ಗೆ ಯಾವುದೇ ರೀತಿಯ ಹೊಣೆಗಾರಿಕೆ ಇಲ್ವಾ? ಜೊತೆಗೆ ASPಗೆ ಯಾವುದೇ ರೀತಿಯ ಹೊಣೆಗಾರಿಕೆ ಇಲ್ವಾ? ಇವರನ್ನ ಟಚ್ ಮಾಡ್ದೇ ನೀವು ಉಳಿದಿರ್ತಕ್ಕಂಥ 7 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿನ ಅಮಾನತು ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಜನಸಾಮಾನ್ಯರಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾಕೆಂದರೆ ಅದಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೂಡ ಅದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಲ್ವಾ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇದ್ದಾರೆ. ಹಾಗಾಗಿ ಗೃಹ ಸಚಿವರು ವಿಧಾನಸೌಧದಲ್ಲಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಸಭೆ ಬಳಿಕ ಏನಾದರೂ ದೊಡ್ಡ ತಲೆಗಳೇನಾದರೂ ಉರುಳುತ್ತಾ ಅದರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತಾರನ್ನು ಕೂಡ ಕಾದ್ ನೋಡಬೇಕು ಅವರು. ಓಕೆ ರವೀಶ್, ಕಾದ್ ನೋಡುವಂಥ ವಿಚಾರ ಇಲ್ಲಿಯವರೆಗೂ ಹಲವು ವರ್ಷಗಳಿಂದ ಆಗ್ತಾನೆ ಬರ್ತಾ ಇದೆ. ಈ ಪರಪ್ಪನ ಅಗ್ರಹಾರ ವಿಚಾರದಲ್ಲಿ ಗಾಂಜಾ ಸಿಕ್ತಂತೆ, ಮೊಬೈಲ್ ಬಳಕೆ ಮಾಡಿದ್ರಂತೆ, ಇನ್ಯಾರೋ ಸಾಮಾನ್ಯ ಕೈದಿಗಳು ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ಅವನು ಯಾರೋ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕಿ ಯಾರಿಗೋ ಬೆದರಿಕೆ ಹಾಕಿದ್ರೆ ಒಬ್ಬ ರೌಡಿ ಶೀಟರ್ ಅಂತ ಹೇಳಿ. ಅಲ್ಲಿಂದ ಇಲ್ಲಿಯವರೆಗೆ ಈ ಸರ್ಕಾರ ಇದರಲ್ಲೊಂದು ಸ್ಟ್ರಿಕ್ಟ್ ಆಗಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನುವಂಥ ಯೋಚನೆ ಯಾಕೆ ಬರ್ತಾ ಇಲ್ಲ? ಬರೀ ಬರೋದು, ಸಸ್ಪೆಂಡ್ ಮಾಡೋದು, ಕಳಿಸ್ಬಿಡೋದು, ಒಂದು ತನಿಖೆ, ಆಂತರಿಕ ತನಿಖೆ ಆಗುತ್ತೆ, ಮುಗಿದೋಗ್ಬಿಡುತ್ತೆ. ನನ್ನ ನಿನ್ನೆಯಿಂದನೂ ಥಾಟ್ ಬರ್ತಾ ಇರೋದೇನಂತಂದ್ರೆ, ಈಗ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಜೈಲಿನ ಒಳಗಡೆಗೆ ಕ್ಯಾಮ್ರಾಗಳನ್ನು ಹಾಕಿ ಪೂರ್ತಿಯಾಗಿ ಲೈವ್ ವಿಜುವಲ್ಗಳನ್ನು ಅವರ ವೆಬ್ಸೈಟಲ್ಲೇ ಇಟ್ಟಿರ್ತಾರೆ. ಅಂತಹ ಯೋಚನೆಗಳು ಯಾಕೆ ಬರ್ತಾ ಇಲ್ಲ ಈ ಸರ್ಕಾರಕ್ಕೆ? ತಗೊಳ್ಳಿ, ಪಾರದರ್ಶಕವಾಗಿದ್ದೀವಿ, ನೋಡ್ಕೊಳ್ಳಿ ಜೈಲಿನ ಒಳಗಡೆ ಹೇಗಿದೆ ಹಾಗೆ ಅಂತೇಳಿ. ಅರುಣ್, ಖಂಡಿತವಾಗಿ ಕೂಡ ಜೈಲು ಸುಧಾರಣೆಗಳಿಗೋಸ್ಕರವಾಗಿ ಬೇರೆ ಬೇರೆ ರೀತಿಯ ಸಮಿತಿಯನ್ನು ರಚನೆ ಮಾಡಿ ಅದರ ಆ ವರದಿಯೂ ಕೂಡ ಬಂದಿರತಕ್ಕಂಥದ್ದು, ಶಿಫಾರಸುಗಳನ್ನು ಕೂಡ ಅನುಷ್ಠಾನ ಮಾಡ್ತೀವಿ ಅಂತ ಸರ್ಕಾರಗಳು ಬಾಯಿ ಮಾತಿನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಈ ರೀತಿಯ ಪ್ರಕರಣದ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಕೂಡ ಒಂದಲ್ಲ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನೀವು ಹೇಳಿದಂತೆ ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ ಸೇವನೆ, ಸಿಗರೇಟ್ ಇತ್ಯಾದಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಬೆಳಕಿಗೆ ಒಂದೊಂದು ಪ್ರಕರಣಗಳು ಬರ್ತಾ ಇದೆ. ಆದರೆ ಇಲ್ಲಿ ಸೆಲೆಬ್ರಿಟಿ ವಿಚಾರದಲ್ಲೂ ಕೂಡ ಇದೇ ರೀತಿಯ ಗಂಭೀರವಾದ ಪ್ರಕರಣದ ಆರೋಪಿ, ಆ ಒಂದು ಆರೋಪಿಗೆ VIP ಟ್ರೀಟ್ಮೆಂಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅಂದರೆ ಏನು ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಸಾಮಾನ್ಯ ಪ್ರಕರಣ ಅಲ್ಲ, ಸಾಮಾನ್ಯ ಲೋಪದೋಷ ಅಲ್ಲ, ಇದೊಂದು ಗಂಭೀರವಾದ ಲೋಪದೋಷ. ಹಾಗಾಗಿ ಇದನ್ನೇ ಕೂಡ ಒಂದು ರೀತಿಯಲ್ಲಿ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಈಗಲಾದರೂ ಕೂಡ ರಾಜ್ಯದ ಜೈಲುಗಳ ಅವ್ಯವಸ್ಥೆಯನ್ನು ಕೂಡ ಸುಧಾರಿಸಬೇಕಾಗಿದೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಯಾಕೆಂದರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಅಪರಾಧಿಗಳಾದಂಥವ್ರು ಎಲ್ಲರೂ ಕೂಡ ಜೈಲಿನಲ್ಲಿ ಇರ್ತಾರೆ. ಹಾಗಾಗಿ ಅವರು ಇರ್ತಕ್ಕಂಥ ಸ್ಥಳದಲ್ಲೇ ಒಂದು ರೀತಿಯಲ್ಲಿ ಈ ರೀತಿ ಲೋಪದೋಷಗಳು ಕಂಡುಬಂದರೆ ಖಂಡಿತವಾಗಿಯೂ ಕೂಡ ಈ ಒಂದು ಸರ್ಕಾರದ ಕಾರ್ಯವೈಖರಿಯನ್ನು, ಕಾನೂನು ಸುವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ ಜನ. ಹಾಗಾಗಿ ಈಗಲಾದರೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಅರುಣ್,
ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.